ಸರ್ 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 ಡೈರಿ ಇಲ್ಲಿ. ಏನ್ ಬೇಕು ಸರ್? ಸುಮ್ನೆ ನಾಟಕ ಮಾಡ್ಬೇಡ. ಕೈ ತೆಗಿರಿ ಸರ್. ಸರ. ಯಾಕೆ ಸರ್? ಡೈರಿ ಇಲ್ಲ ಐತ್ರಿ ಸರ. ಇಲ್ಲಿ ನೋಡ್ರಿ. ಅಯ್ಯಯ್ಯೋ. ಡೈರಿಗೂ ಡೈರಿ ಮಿಲ್ಕ್ಗೂ ವ್ಯತ್ಯಾಸ ಗೊತ್ತಾಗ್ಲಿಲ್ರಿ. ಆ ರಾಘವಿ ಡೈರಿಲಿ ನಿನ್ ಬಗ್ಗೆ ಏನೋ ಬರ್ದಿಟ್ಟಿದ್ದಾಳೆ. ಅವ್ರ ಮನೆಯಿಂದ ಆ ಡೈರಿನ ನೀನು ಕದ್ಕೊಂಡ್ಬಂದಿದ್ಯಾ, ರೈಟ್? ಹೌದು ಸರ್, ರಾಘವಿ ಡೈರಿ ನನ್ನ ಹತ್ರನೇ ಇತ್ತು. ಬದುಕಿರ್ಬೇಕಾದ್ರೆ ಅವಳು ಲವ್ ಬಗ್ಗೆ ಹೇಳಿರ್ಲಿಲ್ಲ, ಆದ್ರೆ ಆ ಡೈರಿನಲ್ಲಿ ಬರ್ದಿದ್ಲು, ಅದಕ್ಕೆ ನಾನು ಎತ್ಕೊಂಡೆ. ಇಡಿಯಟ್, ಎಂತ ಡಿಟೆಕ್ಟಿವ್ ನೀನು? ಸ್ಪಾಟಲ್ಲಿ ಇದ್ದಿದ್ ಮುಖ್ಯವಾದ ಎವಿಡೆನ್ಸ್ನ ಕದ್ಕೊಂಡ್ಬಂದಿದ್ಯಾ? ಬುದ್ಧಿ ಇಲ್ವಾ ನಿಂಗೆ? ಹ್ಞೂ ರೀ, ಲವರ್ ನೆನಪಿಗೆ ಅವಳು ಪೌಡರ್ ತರಬೇಕು, ಲಿಫ್ಟಿಗೆ ತರಬೇಕು, ಇಲ್ಲ ಅವಳು ಬಟ್ಟೆನಾರು ತರಬೇಕ್ರಿ. ಅದ್ ಬಿಟ್ಟು ಡೈರಿ ಅಲ್ಲ ಯಾಕ್ರಿ? ಓಪನ್ ಇರೋದನ್ನೇ ತೆಗೆದು ತಿನ್ನಕ್ಕಾಗ್ತಿಲ್ವಾ? ಸಾರಿ ಸರ್, ಯಾಕೆ ಇಷ್ಟೊಂದು ಡೈಲಾಗ್ ಮಾತಾಡ್ತಾ ಇದ್ದೀಯ? ಹೇಳಂಗಿಲ್ರಿ ಸರ್. ನೋವಲ್ಲಿದ್ದಾಗ ಬುದ್ಧಿ ಕೆಲಸ ಮಾಡಲ್ಲ ಸರ್. ಅಯ್ಯೋ, ಅವ್ನ್ ಮಾತಾಡ್ ಸಾಯಿಸ್ತಾ ಇದ್ದಾನೆ ಅಂದ್ರೆ ನೀನು ಮಾತಾಡ್ ಸಾಯಿಸ್ತಾ ಇದೆಯಾ. ಇವಾಗ ಆ ಡೈರಿ ಎಲ್ಲಿದೆ? ಅವಳು ಸೌಂಡ್ ಬಗ್ಗೆ ಏನೋ ವಿಷಯ ಬರ್ದಿದ್ದಾಳೆ ಆ ಡೈರಿನಲ್ಲಿ. ಸೌಂಡ್ ಬಗ್ಗೆ ಅಂದ್ರೆ ಏನ್ ವಿಷಯ? ನನಗೂ ಅರ್ಥ ಆಗ್ಲಿಲ್ಲ ಸರ್, ಅದಕ್ಕೆ ಸೌಂಡ್ ಅನಲಿಸ್ಟ್ ರವೀಂದ್ರನ್ ಹತ್ರ ಕೊಟ್ಟಿದ್ದೀನಿ. ಒಂದ್ ಕೆಲ್ಸ ಮಾಡು, ನಾಳೆ ಬೆಳಗ್ಗೆ ನನ್ ಸ್ಟೇಷನ್ಗೆ ಬಂದು ನನ್ ಸೀಟಲ್ಲಿ ಕೂತ್ಕೊಂಡು ನನ್ ಕೆಲಸ ಎಲ್ಲ ಮಾಡು. ಪೊಲೀಸ್ ಏನಕ್ಕಯ್ಯ ಇರೋದು? ಸುಮ್ನೆ ಟೈಮ್ ಪಾಸ್ ಮಾಡಕ್ಕ? ಯಾವಾಗ್ಲೂ ಪುಂಗಿ ಉತ್ತಾ ಇರ್ತೀರಾ, ಅದಕ್ಕೆ ನಿಮ್ ಕೆಲಸ ಮಾಡ್ಬೇಕಾಗಿದೆ. ಮಾತೆತ್ತಿದ್ರೆ ಇದೊಂದು ಹೇಳ್ಬಿಡ್ತಾನೆ. ಯಾರು ಆ ರವೀಂದ್ರನ್? ಇವಾಗ ಅವ್ರು ಎಲ್ಲಿದ್ದಾರೆ? ಇಲ್ಲಿ ನೋಡ್ರಿ ಸರ, ನಿಮ್ಮನ್ನ ಅಕ್ಯೂಸ್ ಲಿಸ್ಟಿಗೆ ಸೇರ್ಸಾಕೇನ್ರಿ. ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ದಿಸ್ ಇಸ್ ಸಮಥಿಂಗ್ ವೆರಿ ಡೇಂಜರಸ್. ಇಟ್ಸ್ ಎ ವಿಜುವಲ್ ಎಕ್ಸ್ಪ್ರೆಷನ್ ಆಫ್ ಬೈನರಾಲ್. ಬೈನಾರಲ್ ಅಂದ್ರೆ? ನವಡೇಸ್ ವಿ ಕಾಲ್ ಇಟ್ ಆಸ್ ಡಿಜಿಟಲ್ ಡ್ರಗ್. ಟೆಕ್ನಿಕಲ್ ಆಗಿ ನಶೆ ತರುವಂತದ್ದು. ಡಿಜಿಟಲ್ ಇಂಡಿಯಾ ಬಗ್ಗೆ ಕೇಳಿದೀವಿ, ಬಟ್ ಡಿಜಿಟಲ್ ಡ್ರಗ್ ಹಾಗಂದ್ರೆ? ಮ್ಯೂಸಿಕ್ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಮ್ಯೂಸಿಕ್, ಆದ್ರೆ ಇನ್ನೊಂದು ಆಂಗಲ್ ಅಲ್ಲಿ ಇದು ನಶೆ ತರುವಂತದ್ದು. ವಿಸ್ಕಿ ಬ್ರಾಂದಿ ತರ, ಗಂಜಾ ಅಫೀಮ್ ತರ. ಈ ಫೋಟೋದಲ್ಲಿರೋದು ಆ ಫನಲ್, ಅದನ್ನೇ ಕುಡಿತಿರೋದು. ಇದೊಂದು ಸ್ಪೀಕರ್ ರೀತಿಯಲ್ಲಿ. ಮ್ಯೂಸಿಕ್ ಕೇಳಿದ್ರೆ ಮೈ ಮರಿಬಹುದು, ಆದ್ರೆ ಅದೇ ನಶೆ ಆಗುತ್ತಾ ಹೇಗೆ? ಸರ್, ಸಿಂಗಾಪುರಲ್ಲಿ, ಮಲೇಷಿಯಾದಲ್ಲಿ ಒಂದು ಪೇಷಂಟ್ಗೆ ಆಪರೇಷನ್ ಮಾಡುವಾಗ ನೋವು ಗೊತ್ತಾಗದೇ ಇರಲಿ ಅಂತ ಆ ಹಾಸ್ಪಿಟಲ್ ಇಳಿಯರಾಜ ಮ್ಯೂಸಿಕ್ ನ ಪ್ಲೇ ಮಾಡಿದ್ರಂತೆ. ಅದರಿಂದ ಅವ್ರಿಗೆ ನೋವಾಗ್ಲಿಲ್ಲ ಅಂತ ಅವ್ರು ಹೇಳಿದ್ದು ನ್ಯೂಸ್ ಅಲ್ಲಿ ಬಂದಿದ್ದನ್ನ ನೀವು ಕೇಳಿದ್ರಾ? ಸಂಗೀತಜ್ಞಾನಿ ಬಗ್ಗೆ ನೀವು ಹೇಳ್ತಾ ಇರೋದೆಲ್ಲ ನಿಜಾನೇ, ಆದ್ರೆ ಸಂಗೀತದ ನಶೆ ನಿನ್ನ ನೋಡಿದ್ರೇನೆ ನನಗೆ ಭಯ ಆಗುತ್ತೆ. ಸರ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಮ್ಯೂಸಿಕ್ ನ ಪ್ಲೇ ಮಾಡಿ ಅದ್ರ ಅಳತೆನ ತೂಕ ಮಾಡಿ ಎರಡ್ ಕಡೆನೂ ನಾವು ಮ್ಯೂಸಿಕ್ ನ ಪ್ಲೇ ಮಾಡಿದಾಗ ಅದು ಮೆದುಳಿಗೆ ನೋವು ಕೊಟ್ಟು ನಶೆ ಕೊಡುತ್ತೆ ಅಂತ ನಾವು ರಿಸರ್ಚ್ ಮಾಡಿದೀವಿ. ಅದೆಲ್ಲ ಸರಿ ಸರ್, ಆದ್ರೆ ರಾಘವಿ ಯಾಕೆ ಅವಳ ಡೈರಿನಲ್ಲಿ ಅದ್ರ ಬಗ್ಗೆ ಬರ್ದಿರೋದು? ಅವಳಿಗೂ ಇದಕ್ಕೂ ಏನ್ ಸಂಬಂಧ? ಅದೇ ನನ್ಗೂ ಗೊತ್ತಿಲ್ಲ. ಕಾಫ್ ಸಿರಪ್ ಜಾಸ್ತಿ ಕುಡಿದ್ರೆ ನಶೆ ಬರುತ್ತೆ ಅಂತ ಕುಡಿಯೋರಿದ್ದಾರೆ ಗೊತ್ತಾ? ಅದೇ ತರನೇ ಮ್ಯೂಸಿಕ್. ಇದನ್ನ ನಾವು ಒಂದು ಮೆಡಿಸಿನ್ ತರ ಯೂಸ್ ಮಾಡ್ತೀವಿ. ಅದಕ್ಕೆ ಮನಸ್ಸಿನ ನೆಮ್ಮದಿ ಹಾಳೋಗಿರೋರ್ನ ಗುಣಪಡಿಸೋಕೆ, ತುಂಬಾ ಸ್ಟ್ರೆಸ್ ಆಗಿ ಬರೋರ್ಗೆ ಕೂಲ್ ಮಾಡೋದಕ್ಕೂ ನಾವು ಇದನ್ನ ಉಪಯೋಗಿಸ್ತೀವಿ. ಅದನ್ನೀಗ ನಶೆ ರೀತಿ ಮಾಡಿದ್ರು. ಸರ್, ಏನ್ ಹೇಳಕ್ ಬರ್ತಿದ್ದೀರಾ? ಅವ್ರು ಬರಲ್ಲ, ಅಲ್ಲೇ ಕೂತ್ಕೊಂಡು ಹೇಳ್ತಾರೆ. ಮೊದ್ಲು ಅವ್ರಿಗೆ ಹೇಳಕ್ ಬಿಡು. ನೀವು ಹೇಳಿ ಸರ್. ಸರ್, ನ್ಯೂಯಾರ್ಕ್ ರೀತಿಯ ನಗರಗಳಲ್ಲಿ ಇದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇದಕ್ಕೆ ಏನ್ ಹೆಸರು ಗೊತ್ತಾ? ವಾರ್ ಡೆಸಿಬಲ್, ಯುದ್ಧ ಶಬ್ದ. ಯುದ್ಧ ಶಬ್ದ? ಅಮೆರಿಕ ಅಂತ ದೇಶಗಳಲ್ಲಿ ಇದನ್ನ ತಡೆ ಮಾಡಿರೋದ್ರಿಂದ ಆಫ್ರಿಕಾ ಮೂಲಕ ನಮ್ಮ ಸೌತ್ ಏಷ್ಯಾಗೆ ಬಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದನ್ನ ಹೇಗೆ ಈ ಹುಡುಗಿ ಬರದ್ಲು ಅಂತ ನನ್ಗೆ ಗೊತ್ತಿಲ್ವೇ? ನೀವು ಹೇಳೋದನ್ನ ನಂಬೋಕೆ ಆಗ್ತಾ ಇಲ್ವಲ್ಲ? ಸರ್, ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಂಬ್ತೀರಾ. ನಾವು ಟ್ರೀಟ್ಮೆಂಟ್ಗೋಸ್ಕರ ಹಾಕಿರೋ ಸೆಟಪ್ ಇದೆ, ಬನ್ನಿ ತೋರಿಸ್ತೀನಿ. ಸರ್, ಫ್ಯೂ ಸೆಕೆಂಡ್ಸ್ ಕೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಹೊರಗೆ ಬನ್ನಿ. ಇದು ತುಂಬಾ ಡೇಂಜರ್ ವಿಷಯ. ನಾನ್ ನೋಡ್ದೇ ಇರೋ ಡೇಂಜರಾ? ಹಾಕಿ ಸರ್ ಸೌಂಡ್ನ. ಓಕೆ, ಹಾಕ್ತೀನಿ ಅಂತ ಹೊರಗೋಗ್ತಾ ಇದ್ದಾರೆ, ಹೊರಗೋಗಿ ಹಾಕ್ತಾರ. ನಕುಲ್, ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಸರ್ಗೆ ಜ್ಞಾನ ಬಂದಿದೆ, ನೀವು ನೋಡ್ಬೋದು. ಡಾಕ್ಟರ್.
ನಾನು ಇಲ್ಲಿಗೆ ಹೇಗೆ ಬಂದೆ? ನಿನ್ನೆ ಸಂಜೆ ಜ್ಞಾನ ತಪ್ಪಿಟ್ರಿ ಸರ್. ನಾವೇ ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ. ಡಾಕ್ಟರ್ ಭಯ ಪಡಕ್ಕೇನಿಲ್ಲ ಅಂದ್ರು. ಆದ್ರೂ ನೀವು ಕಣ್ಬಿಡೋವರೆಗೂ ನಮಗೆ ಸಮಾಧಾನನೇ ಇರ್ಲಿಲ್ಲ ಸರ್. ಏನಾದ್ರೂ ತಿಂದು ಅಲರ್ಜಿಯಾಗಿ ಜ್ಞಾನ ತಪ್ಪದ್ರ ಸರ್? ನೀವು ಆ ನಕುಲ್ನ ಮಾತು ಕೇಳಿ ಅವನ ಜೊತೆ ಎಲ್ಲೂ ಹೋಗ್ಬೇಡಿ ಸರ್. ನೋನೋ, ಬೈನಾರಲ್ ಅನ್ನೋ ವಿಷಯ ನಿಜಾನೇ. ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ದೆ. ಅವಳು ಪ್ರೆಗ್ನೆಂಟ್ ಅಂತ ಪೋಸ್ಟ್ ಮಾರ್ಟಮ್ ಮಾಡಿ ಡಾಕ್ಟರ್ ಹೇಳಿದ್ರು. ಅದನ್ನ ಕೇಳಿದ್ರೆ ಈ ನಕುಲ ನನ್ನ ಕುತ್ತಿಗೆ ಪಟ್ಟಿನೇ ಹಿಡಿತಾನೆ. ಅವನಲ್ಲೇನೆ ಏನೋ ಸಮಸ್ಯೆ ಇರಬೇಕು. ಮೇಡಮ್, ನೀವು ಬೇರೆ ಯಾಕೆ ಮೇಡಮ್ ಅವ್ರನ್ನ ರೇಗಿಸ್ತೀರಾ? ಸರ್, ನನಗೆ ಗೊತ್ತಿರೋ ಹಾಗೆ ನಿಮ್ಗೇನೋ ಬೆರೆಸ್ಕೊಟ್ಟಿದಾರಲ್ಲಿ. ಜ್ಯೂಸ್ ಅಂತ ಹೇಳಿ ಕೊಟ್ಟ ಮಿಕ್ಸ್ಡ್ ಜ್ಯೂಸ್ನ ಅದರಲ್ಲಿ ಏನು ಮಿಕ್ಸ್ ಮಾಡ್ದ ಅಂತ ಗೊತ್ತಿಲ್ಲ. ನಾನು ಇಲ್ಲಿಗೆ ಬಂದು ಎಕ್ಸಾಕ್ಟ್ ಆಗಿ ಎಷ್ಟೊತ್ತಾಯ್ತು? ನೆನ್ನೆ ಸಾಯಂಕಾಲ ಬಂದಿದ್ದು ಸರ್. 24 ಗಂಟೆ ಆಯಿತು. ಇಡಿಯಟ್. ಇನ್ನೊಂದು 3 ಗಂಟೆ ಹೊತ್ತು ಬಿಟ್ಟಿದ್ರೆ ಕೋಮಾಗಿ ಹೋಗ್ತಾ ಇದ್ದೆ. ಅದಕ್ಕೂ ಮೇಲೆ 3 ಗಂಟೆ ಹೊತ್ತು ಬಿಟ್ಟಿದ್ರೆ ಬಾಡಿ ಡೆಡ್ ಬಾಡಿ. ನಾಚಿಕೆನೇ ಇಲ್ಲದೆ ಯೂನಿಫಾರ್ಮ್ ಬೇರೆ ಹಾಕೊಂಡಿದ್ದೀರಾ. ಕೆಲಸನ ಸರಿಯಾಗಿ ಮಾಡಿದೆ. ನಾರ್ಮಲ್ ಆದ್ರ ಸರ್? ಬೈ ನಾರ್ಮಲ್ ಆಗ್ಬಿಟ್ಟೆ. ಹೌದು, ಏನು ತಲೆಯಲ್ಲಿ ಗಾಯ? ಸರ್, ನಾನೊಂದು ರಾಬ್ರಿ ವಿಷಯಕ್ಕೆ ಬೀಚ್ ಹತ್ರ ಹೋಗಿದ್ದೆ ಸರ್. ಅದನ್ನ ಮುಗಿಸ್ಕೊಂಡು ನಾನು ಬರ್ಬೇಕಾದ್ರೆ ಯಾರೋ ನನ್ನನ್ನು ಫಾಲೋ ಮಾಡೋರ್ ಥರ ಇದ್ರು ಸರ್. ನಾನು ಸ್ಲೋ ಮಾಡಿ ನೋಡಿದೆ. ಗಾಡಿಲೊಬ್ಬ ಬೇಗ ಬಂದು ತುಂಬಾ ಜೋರಾಗಿ ಹೊಡೆದ್ಬಿಟ್ಟ ಸರ್ ನನಗೆ. ಅದೇ ಸರ್ ಏಟಾಗಿರೋದು. ಯಾರು ಅಂತ ನೋಡಿದ್ಯಾ? ಯಾರಂತ ಗೊತ್ತಿಲ್ಲ ಸರ್, ಆದ್ರೆ ಗಾಡಿ ನಕುಲ್ ಗಾಡಿ ತರ ಇತ್ತು ಸರ್. ಇಷ್ಟೊಂದು ಮುಂದುವರೆದ್ಬಿಟ್ನ ಅವನು. ಸರ, ಸೆಲ್ವಾ, ಎಲ್ಲಿದ್ಯಾ? ಸರ ಮಲಗಿದ್ರಲ್ಲ, ಎದ್ದು ಮಾತಾಡ್ತಿದ್ದೀರೇನ್ರಿ? ಇಲ್ಲ, ನಿದ್ದೆಗಣ್ಣಲ್ಲೇ ಮಾತಾಡ್ತಾ ಇದ್ದೀನಿ. ಇವ್ರು ಹಂಗ ಮಲಗಿದ್ರ ನಮ್ಗಾದ್ರೂ ನೆಮ್ಮದಿ ಇರ್ತಿತ್ತು. ಈಗ ಎಲ್ಲರ ನೆಮ್ಮದಿ ಕತಿನೂ ಮುಗೀತು. ಎಲ್ಲ ಇಲ್ಲ ಕೇಳಿಸ್ತಾ ಇದೆ. ಮೌತ್ ಪೀಸ್ ನ ಮುಚ್ಚು. ಸರ, ಬಾಯಲ್ಲೇ ಮಾತಾಡ್ತಿದ್ದೀನ್ರಿ. ನಿನಗೆ ಹೇಳ್ತಾ ಇರೋದು. ಬಾಯಿ ಮುಚ್ಕೊಂಡು ಕೇಳೋ. ಇಲ್ಲಿ ಎಲ್ಲಿದ್ಯಾ ಅಂತ ಕೇಳ್ದೆ ತಾನೆ? ಸರ, ನೀವ್ ಹೇಳ್ದಂಗೆ ಸರ ಅವ್ನ ಫಾಲೋ ಮಾಡ್ಕೊಂಡ್ ಬಂದಿನ್ರಿ. ಇಲ್ಲಿ ಯಾವ್ದೋ ಪಬ್ಬಿಗೆ ಬಂದಾನ್ರಿ. ಹುಡುಗಿರೆಲ್ಲ ಚಿಕ್ಕ ಚಿಕ್ಕ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡಕತ್ತಾರ್ರಿ. ಆದ್ರೆ ಮೂಡಂತೂ ಗಿಚ್ಚಿಗಿರ್ಗಿಲಿ ಉಂಟ್ರಿ. ನೋಡ್ಕೊಂಡ್ ಬಂದು ನಾನೇ ನಿಮ್ಗೆಲ್ಲ ಹೇಳೋಣ ಅಂತಿದ್ದೆ ರೀ. ಅವನು ಏನೇನೋ ಹೇಳಿ ನನ್ನ ಕರ್ಕೊಂಡು ಹೋಗಿ ಸಾಯಿಸೋಕ್ ನೋಡಿದಾನೆ. ಒಂದು ಕೆಲಸ ಮಾಡು, ಆ ನಕುಲನ್ನ ವಾಚ್ ಮಾಡ್ತಾನೆ ಇರು. ಸರ್, ಏನೋ ವಾಚ್ ಅಂತ ಹೇಳಿದ್ರಲ್ರಿ? ಹೌದು, ವಾಚು, ಕ್ಲಾಕು, ಟವರ್ ಕ್ಲಾಕು, ತಲೆ, ಬುರ್ಡೆ, ಇಡೋ ಫೋನು. I'm a boss, yeah, you know that I'm finna shine. Got the money in the bank like it's intertwined. Hey!
ಯಾರೋ shoot ಮಾಡ್ತಾ ಇದ್ದಾರೆ. Shoot ಓಯ್, ಮಾಡ್ತಿದ್ದಾರಾ? ಓಡಿ ಆ, ಓಡು. ಎಲ್ಲ exit ಕೊಡಿ, ಓಡಿ. ಹೊರಗಡೆ ನಡೀರಿ. ಎಲ್ಲ exit ಓಡಿ, exit ಓಡಿ. ಆಗಿ, ಬೇಗ. Oh my ಏನ್ God. ನಡೀತಿದೆ? ಯಾರದು? ಯಾರು ಶೂಟ್ ಮಾಡ್ತಾ ಇರೋದು? ಆ ಕಡೆ ಓಡು. ಇಲ್ಲ ಎಕ್ಸಿಟ್ ಕಡೆಗೆ ಓಡೋಗಿ. ರಿಬೆಕಾ ರೇಚಲ್ ಹಾಯ್ ಹಲೋ ಹಲೋ ಯಾರು ಏನಾಯ್ತು ಇಲ್ಲಿ? ಕಾಪಾಡಿ ಕಾಪಾಡಿ. ಓಡು, ಓಡು. ಏ, ಓಡು. ಹಲೋ ಹಲೋ ಏನ್ ನಡ್ತಿದೆ? ಅಯ್ಯೋ ಸರ್ ನಾನು ಹೇಳೋದನ್ನ ಕೇಳಿ ಸರ್. ಆ ಗನ್ ಹೇಗ್ ನನ್ ಕೈಗೆ ಬಂತು ಅನ್ನೋದೇ ಗೊತ್ತಿಲ್ಲ. ಸಡನ್ ಆಗಿ ಒಂದ್ ಸೌಂಡ್ ಕೇಳಿಸ್ತು, ಸಡನ್ ಆಗಿ ಯಾರೋ ಕೈಗೇನೋ ಇಟ್ಟಾಗ ಅನಿಸ್ತು, ನೋಡಿದ್ರೆ ಗನ್ನು. ಅಷ್ಟರಲ್ಲಿ ನೀವು ಬಂದು ನನ್ನ ಹಿಡಿದ್ರಿ ಸರ್. ಹೌದು, ಇವರು ಚಿಕ್ಕ ಮಗು ಯಾರೋ ಆಟ ಸಾಮಾನ್ ತರ ತಂದು ಇವ್ರ ಕೈಲಿ ಗನ್ ಇಟ್ಟಿದ್ದಾರೆ. ಇವರು ಮಗು ತರ ಹಿಡ್ಕೊಂಡ್ಬಿಟ್ರು. ಏಯ್, ಒಂದ್ ಕೊಲೆ ಮಾಡ್ಬಿಟ್ಟು ಕಂಡಿಡಿಯಕ್ ಬಂದಿದ್ ಪೊಲೀಸ್ನು ಶೂಟ್ ಮಾಡಕ್ ನೋಡ್ಬಿಟ್ಟು ಏನ್ ಕತೆ ಹೇಳ್ತಾ ಇದೀಯ ಇವಾಗ? ಸರ್ ನೀವು ನನ್ನ ತಪ್ಪಾಗಿ ಟಾರ್ಗೆಟ್ ಮಾಡ್ತಿದ್ದೀರಾ ಸರ್. ಕೋಪದಲ್ಲಿ ತಪ್ಪಾಗಿ ನಿರ್ಧಾರ ಮಾಡ್ತಿದ್ದೀರಾ ಸರ್. ಹೌದು ಕಣೋ, ನಂದೇ ತಪ್ಪು. ಒಂದ್ ಕೊಲೆ ಮಾಡ್ಬಿಟ್ಟು ನನ್ನ ಹತ್ರ ಬಂದು ಅಡ್ರೆಸ್ ಕೇಳಿದ್ ನೀನ್ ಕರೆಕ್ಟು. ನಿನ್ನ ಕೂರಿಸ್ಕೊಂಡು ಉತ್ತರ ಕೊಟ್ಟೆ ನೋಡು, ನಂದು ತಪ್ಪು. ಮ್ಯೂಸಿಕ್ ಅಂತ ಯಾವ್ದೋ ಒಂದ್ ಜಾಗಕ್ಕೆ ಕರ್ಕೊಂಡೋಗಿ ಏನೋ ಮಿಕ್ಸ್ ಮಾಡಿ ಕುಡಿಸ್ಬಿಟ್ಟು ನನ್ನ ಪ್ರಜ್ಞೆ ತಪ್ಪಿಸ್ದಂತ ನೀನ್ ಕರೆಕ್ಟು. ನಿನ್ನ ನಂಬ್ಕೊಂಬಂದೆ ನೋಡು, ನಾನು ತಪ್ಪು. ಸರ್ ನಾನು ಎಷ್ಟೇ ಹೇಳಿದ್ರು ಕೇಳೋದಿಲ್ವಾ ಸರ್? ಇನ್ಮೇಲೆ ನಾನೇನು ಕೇಳಲ್ಲ, ನನ್ ಗನ್ನೇ ಕೇಳೋದು. ಸುಮ್ನೆ ಬಾ. ಸರ್ ನಿಮಗೆ ಯಾರು ಅರ್ಥ ಮಾಡ್ಸೋದಕ್ಕಾಗಲ್ಲ. ನಾನ್ ಯಾಕೆ ನನ್ನ ಗರ್ಲ್ ಫ್ರೆಂಡ್ನ ಕೊಲ್ಬೇಕು? ಸ್ವಲ್ಪ ಬುದ್ಧಿ ಉಪಯೋಗಿಸಿ. ಆ ಬುದ್ಧಿನೇ ಹೇಳ್ತಾ ಇರೋದು. ನೀನು ತಪ್ಪು ಮಾಡಿದ್ಯಾ, ನಿನ್ನ ಸರಿ ಮಾಡೋದು ತುಂಬಾ ಕಷ್ಟ ಅಂತ. ಬೇರೆ ದಾರಿ ಇಲ್ಲ, ಇದು ನಾನೇ ನೋಡ್ಕೋತೀನಿ. ಸರ್ ಏನ್ ಸರ್ ಬರೀ ಕೈಯಲ್ಲಿ ಶೂಟ್ ಮಾಡ್ತಿದ್ದೀರಾ? ಅವ್ನು ಎಸ್ಕೇಪ್ ಆಗ್ತಿದ್ದಾನೆ ಸರ್, ಶೂಟ್ ಮಾಡಿ ಸರ್. ಹೌದಾ? ಸರ್ ಗುರಿ ಮಿಸ್ ಆಗಿ ಗುಂಡ್ ಕೈಗೆ ಬಿದ್ದು ಎಸ್ಕೇಪ್ ಆದ ಸರ್. ಅಂದ್ರೆ ನನ್ ಗುರಿ ಸರಿಯಾಗಿದೆ ಅಂತ ಅರ್ಥ. ವಿನೋದವಾಗಿದೆ ಅಲ್ವಾ?